ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇದೇ ತಿಂಗಳು 8ನೇ ತಾರೀಕು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಧರ್ಮ ಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಇದೆ. ಸೊ ಮೊದಲನೇದಾಗಿ ನಾನು ಮೊದಲನೇದಾಗಿ ಪೂಜೆ ಮಾಡಿದಂತಹ ಮೂಲ ವಿಗ್ರಹ. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ. ನಮ್ಮ ಜೀವನ ಏನಾದರೂ ಬದಲಾಗಿದೆ ಅಂದರೆ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ. ಸೊ ವಿಶೇಷವಾಗಿ 8ನೇ ತಾರೀಕು ಜಾತ್ರೆ ಇರೋದ್ರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಮಗೆ ಸಹಾಯ ಮಾಡ್ತಕ್ಕಂಥವ್ರಿಗೆ, ಆಶೀರ್ವಾದ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಾವು ವಿಶೇಷವಾಗಿ ಭಗವಂತನ ತೀರ್ಥ ಸ್ಥಾನ ಅಂದರೆ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಿಶೇಷವಾಗಿ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡೋಗಿ ಇವತ್ತು ಒಂದು ವಿಶೇಷವಾದಂಥ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ಯು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಳಿಸ್ಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಜೊತೆಗೆ ಇದೇ ತಿಂಗಳು 8ನೇ ತಾರೀಕು ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬರೋದನ್ನು ಮರಿಬೇಡಿ. ಇವತ್ತು ನಾವು ಒಂದು ತೀರ್ಥ ಸ್ನಾನಕ್ಕೆ ಹೋಗ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲಿಗೆ ಹೋಗ್ತೀವಿ, ಹೇಗಿರುತ್ತೆ ತೀರ್ಥ ಸ್ನಾನ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇದೇ ತಿಂಗಳು 8ನೇ ತಾರೀಕು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಧರ್ಮ ಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಇದೆ. ಸೊ ಮೊದಲನೇದಾಗಿ ನಾನು ಮೊದಲನೇದಾಗಿ ಪೂಜೆ ಮಾಡಿದಂತಹ ಮೂಲ ವಿಗ್ರಹ. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ. ನಮ್ಮ ಜೀವನ ಏನಾದರೂ ಬದಲಾಗಿದೆ ಅಂದರೆ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ. ಸೊ ವಿಶೇಷವಾಗಿ 8ನೇ ತಾರೀಕು ಜಾತ್ರೆ ಇರೋದ್ರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಮಗೆ ಸಹಾಯ ಮಾಡ್ತಕ್ಕಂಥವ್ರಿಗೆ, ಆಶೀರ್ವಾದ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಾವು ವಿಶೇಷವಾಗಿ ಭಗವಂತನ ತೀರ್ಥ ಸ್ಥಾನ ಅಂದರೆ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಿಶೇಷವಾಗಿ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡೋಗಿ ಇವತ್ತು ಒಂದು ವಿಶೇಷವಾದಂಥ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ಯು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಳಿಸ್ಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಜೊತೆಗೆ ಇದೇ ತಿಂಗಳು 8ನೇ ತಾರೀಕು ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬರೋದನ್ನು ಮರಿಬೇಡಿ. ಇವತ್ತು ನಾವು ಒಂದು ತೀರ್ಥ ಸ್ನಾನಕ್ಕೆ ಹೋಗ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲಿಗೆ ಹೋಗ್ತೀವಿ, ಹೇಗಿರುತ್ತೆ ತೀರ್ಥ ಸ್ನಾನ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.